JDS ಪ್ರಾಥಮಿಕ ಸದಸ್ಯತ್ವ ನೋಂದಣಿ ಸ್ಟಾರ್ಟ್ ಮಾಡಿದ್ದೀವಿ. ಹುಮ್ನಾಬಾದ್ ವಿಧಾನಸಭೆ ಕ್ಷೇತ್ರದಲ್ಲಿ 255 ಬೂತ್ಗಳು ಬರ್ತವೆ. ಒಂದು ಬೂತ್ನಲ್ಲಿ ಒಬ್ಬರಿಗೆ ನಾವು ಬೂತ್ ಅಧ್ಯಕ್ಷ ಮಾಡ್ತಾ ಇದ್ದೀವಿ, ಆಕ್ಟಿವ್ ಮೆಂಬರ್ ಮಾಡ್ತಾ ಇದ್ದೀವಿ. ಅವರು 25 ಮಂದಿ ಸದಸ್ಯತ್ವ ನೋಂದಣಿ ಮಾಡಬೇಕು. ಅದ್ರ ಜೊತೆಯಲ್ಲಿ ಸದಸ್ಯತ್ವ ಜೊತೆಯಲ್ಲಿ ನಾವು ವೋಟರ್ ಲಿಸ್ಟ್ ಕೊಡ್ತಾ ಇದ್ದೀವಿ. ಆ ಬೂತ್ನಲ್ಲಿ ಯಾರು ಇಚ್ಛಾವುಳ್ಳ ಕಾರ್ಯಕರ್ತರು ಅವ್ರದ್ದು ಸೀರಿಯಲ್ ನಂಬರ್ ಹಾಕೊಂಡು ಅವ್ರದ್ದು ಮೊಬೈಲ್ ನಂಬರು, ಅಡ್ರೆಸ್, ತಂದೆ ಹೆಸರು ಹಾಕಿ ಅವ್ರ ಸಿಗ್ನೇಚರ್ ತಗೊಂಡು ಸದಸ್ಯತ್ವ ಮಾಡ್ಕೊಳ್ಬೇಕು. 5 ಬೂತ್ಗಳಿವೆ. ಎಷ್ಟವರಿ? 255 255 ಪೋಲಿಂಗ್ ಬೂತ್ಸ್ಗಳಿವೆ. 96 ವಿಲೇಜ್ ಇವೆ. ಅದರಲ್ಲಿ 3 ಪುರಸಭೆಗಳಿವೆ. ಹುಮ್ನಾಬಾದ್, ಚುಡುಪ ಮತ್ತು ಹಳ್ಳಿಕೇಡ್ ಪುರಸಭೆ ಇವೆ. ಸೊ ಹೀಗಾಗಿ ನಾವು ತಮ್ಮ ಮುಖಾಂತರ JDS ಜಾಯ್ನ್ ಆಗೋ ಕಾರ್ಯಕರ್ತರಿಗೆ ತಮ್ಮ ಮುಖಾಂತರ ಇದು ಇನ್ಫಾರ್ಮೇಶನ್ ತಿಳಿಸ್ತೀವಿ. ತಾವು ಬೆಳಿಗ್ಗೆ 9 ಗಂಟೆ ಹಿಡಿದು ರಾತ್ರಿ 9 ಗಂಟೆವರೆಗೂ ನಮ್ಮ ಪಕ್ಷ ಆಫೀಸ್ ಓಪನ್ ಇರುತ್ತೆ. ಯಾರು ಸದಸ್ಯತ್ವ ಆಗಬೇಕಂದ್ರೆ, ಯಾರು ಪಕ್ಷದ ಆಕ್ಟಿವ್ ಮೆಂಬರ್ ಆಗಬೇಕಂದ್ರೆ ಅವರು ಬಂದು ನೋಂದಣಿ ಮಾಡಿಸ್ಬೇಕಂತ ಹೇಳಿ ಈ ಮುಖಾಂತರ ನಾವು ವಿನಂತಿ ಮಾಡಿಕೊಳ್ಳುತ್ತೇವೆ. ಮತ್ತು ಮುಂಬರುವ ZP and TP ಎಲೆಕ್ಷನ್ ಬರ್ತಾ ಇದೆ. ಸೊ ಆ ಕಾರ್ಯ ನಿಮಿತ್ತವಾಗಿ ನಾವು ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಮ್ಮ ಮುಖಾಂತರ ನಾವು ಹೇಳಬಯಸ್ತೀವಿ. ಪ್ರಾಥಮಿಕ ಸದಸ್ಯತ್ವ ಒಂದು ಬೂತ್ನಲ್ಲಿ 25 ಜನ ಮಾಡ್ತಾ ಇದ್ದೀವಿ. 25 ಜನ ಯಾರು ಮಾಡ್ತಾರೆ ಅವರಿಗೆ ನಾವು ಆಕ್ಟಿವ್ ಮೆಂಬರ್ ಕೊಡ್ತಾ ಇದ್ದೀವಿ. ಅವ್ರು ಬೂತ್ ಅಧ್ಯಕ್ಷ ಮತ್ತು ಆಕ್ಟಿವ್ ಮೆಂಬರ್ ಆಯ್ತಾರೆ. ಆ 255 ಬೂತ್ ಏನಾಗುತ್ತೆ, ಆ ಆಕ್ಟಿವ್ ಮೆಂಬರು ದೇ ಕ್ಯಾನ್ ಕಂಟೆಸ್ಟ್ ಫಾರ್ ದ ತಾಲೂಕಾ ಅಧ್ಯಕ್ಷ ಆ್ಯಂಡ್ ದೇ ಹ್ಯಾವ್ ಟು ಫ್ರೆಂಚೈಸ್ ದ ವೋಟ್ ಆಸ್ ಪರ್ ಎಲೆಕ್ಷನ್ ಕಮಿಷನರ್ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಸರಿ, ಫಸ್ಟ್ ಮೆಂಬರ್ ನೋಂದಣಿ ಮಾಡಬೇಕು, ಆಕ್ಟಿವ್ ಮೆಂಬರ್ ಆಗಬೇಕು, ಬೂತ್ ಅಧ್ಯಕ್ಷ ಆಗಬೇಕು, ಆಕ್ಟಿವ್ ಮೆಂಬರ್ ಆಗಬೇಕು. ಆದಮೇಲೆ ನಾವು ತಾಲೂಕಾ ಅಧ್ಯಕ್ಷ ಡೇಟು ನೋಂದಣಿ, ತಾಲೂಕಾ ಅಧ್ಯಕ್ಷ ಡೇಟ್ ಡಿಕ್ಲೇರ್ ಮಾಡ್ತೀವಿ. ಅವ್ರ ಅಪ್ಲಿಕೇಶನ್ ಹಾಕಬೇಕು, ನಾಮಿನೇಷನ್ ಹಾಕಬೇಕು. ದೆನ್ ನಾಮಿನೇಷನ್ಸ್ ಒಂದು ಬಿಟ್ಟು ಜಾಸ್ತಿ ಬಂದರೆ ವಿಲ್ ಗೋ ಫಾರ್ ದ ವೋಟಿಂಗ್. ಸದಸ್ಯರು ಯಾವ ಇದು ಕಂಪ್ಲೀಟ್ ಇವತ್ತು 11 ಇದೆ, 20 ತಾರೀಕಿನೊಳಗೆ ನಾವು ಕಂಪ್ಲೀಟ್ ಮಾಡೋದಿದೆ. ಈಗ ಆಲ್ರೆಡಿ ನಾವು 100 ಬೂತ್ ಬುಕ್ ಕೊಟ್ಟಿದ್ದೀವಿ, ಇನ್ನೂ 155 ನಾವು ಕೊಡಬೇಕು. ಆಸ್ ಪರ್ ಎಲೆಕ್ಷನ್ ಕಮಿಷನರ್ ಡಿಕ್ಲೇರ್ ಆದ್ಮೇಲೆ ತಾಲೂಕಾ ಅಧ್ಯಕ್ಷ ಇಸ್ ಜಸ್ಟ್ ಕೇರ್ ಟೇಕರ್ ಆಗುತ್ತೆ. ಇದಕ್ಕೆ ಎಲೆಕ್ಷನ್ ರಿಟರ್ನಿಂಗ್ ಆಫೀಸರ್ ಇಸ್ ದ ರೆಸ್ಪಾನ್ಸಿಬಲ್ ಫಾರ್ ದಟ್. ತಾಲೂಕಾ ಎಲೆಕ್ಷನ್ ರಿಟರ್ನಿಂಗ್ ಆಫೀಸರ್ ನಜ್ಮುದ್ದೀನ್ ಇದ್ದಾರೆ. ಅವರು ಬರಬೇಕಾಗಿತ್ತು, ಅವ್ರ ಹಾಸ್ಪಿಟಲ್ ಎಮರ್ಜೆನ್ಸಿ ಕಾರಣ ಹೋಗಿದ್ದಾರೆ. ಸೊ ನಮಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ. ನಾವು JDS ಮುಖಂಡರು ಇದ್ದೀವಿ, ಇನ್ಚಾರ್ಜ್ ಕೊಟ್ಟು ಹೋಗಿದ್ದಾರೆ. ಪ್ರೆಸ್ ಮೀಟ್ ಕರೆದಿದ್ದೀವಿ, ಬಟ್ ಅವ್ರಿಗೆ ಪ್ರೆಸ್ ಮೀಟ್ ಪೋಸ್ಟ್ಪೋನ್ ಮಾಡೋದು ಬೇಡ, ನಾನು ಹಾಸ್ಪಿಟಲ್ನಲ್ಲಿ ಇದ್ದೀನಿ, 15 ನಿಮಿಷದಲ್ಲಿ ಬರ್ಬೋದು, ಸ್ವಲ್ಪ ಎಮರ್ಜೆನ್ಸಿ ಇದೆ ಅಂತ ಪರ್ಮಿಷನ್ ಕೊಟ್ಟು ಹೋಗಿದ್ದಾರೆ. ಸರ್ ಲಾಸ್ಟ್ ಡೇಟ್ 20 ತಾರೀಕಿನೊಳಗಾಗಿ ನಾವು ಎಲ್ಲ ಸದಸ್ಯತ್ವ ನೋಂದಣಿ ಮುಗಿಸ್ಬೇಕು. 25 ತಾರೀಕಿನೊಳಗೆ ನಾವು ತಾಲೂಕಾ ಅಧ್ಯಕ್ಷ ಚುನಾವಣೆ ಕೈಕೊಂಡು ಮೇಲ್ಗಡೆ ನಾವು ಕಳಿಸ್ಬೇಕಾಗುತ್ತೆ. ಆದ್ಮೇಲೆ ಬಾಡಿ ಫಾರ್ಮೇಶನ್ ಆಗುತ್ತೆ. BJP ಜೊತೆಯಲ್ಲಿ ಓನ್ಲಿ ಸ್ಟೇಟ್ ಅಂಡ್ ಸೆಂಟ್ರಲ್ MLA ಅಂಡ್ MP ಮಾತ್ರ ಕೋalition ಇದೆ. BJP ಹೊಂದಾಣಿಕೆ ಇದ್ದಾದ್ಮೇಲೆ ನಮ್ಮ ಮೂಲಭೂತ ಹಕ್ಕು ನಾವು ಬಿಡೋಕೆ ಆಗೋದಿಲ್ಲ. ನಮ್ಮ ಪಕ್ಷ ರಿಜಿಸ್ಟರ್ಡ್ ಇದೆ, ನ್ಯಾಷನಲ್ ಲೆವೆಲ್ ಇದೆ. ನಮ್ಮ ಮೂಲಭೂತ ಹಕ್ಕು ನಾವು ಬಿಡ್ಲಿಕ್ಕೆ ಆಗೋದಿಲ್ಲ. ಕೋalition ಇರ್ಬೋದು. ಡ್ಯೂರಿಂಗ್ ದ ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ ಶೇರ್ ರೇಷಿಯೋ ಇರುತ್ತೆ, ಹೊಂದಾಣಿಕೆ ಸೀಟ್ ಹೊಂದಾಣಿಕೆ ಇರುತ್ತೆ. ಸರ್, ಯಾಕೆ ಕಳೆದ ಬಾರಿಯಿಂದ ಎಲ್ಲ ಒಂದ್ ಕಡೆ MLA ಎಲೆಕ್ಷನ್ ಆಗಿದ್ಮೇಲೆ ಯಾವುದೇ ರೀತಿಯಾದಂಥ ಆಕ್ಟಿವಿಟಿನಲ್ಲಿ JDS ಕಂಡಿಲ್ಲ? ಮೊನ್ನೆ ತಾನೇ 18/5/2025 ದೇವೇಗೌಡರು ಜನ್ಮದಿನದಂದು ಮತ್ತೆ JDS ಮತ್ತೆ ಬಂದಿದೆ. ಯಾಕೆ ಅಂತ ಹೇಳಿ ಸರ್, JDS ಇದು ರೆಸ್ಪಾನ್ಸಿಬಿಲಿಟಿ ತಾಲೂಕಾ ಅಧ್ಯಕ್ಷ ಏನಿರ್ತಾರಲ್ಲ, ತಾಲೂಕಾ ಅಧ್ಯಕ್ಷ ಹ್ಯಾಸ್ ಟು ರನ್ ದ ಪಕ್ಷ, ಅದು ಪಾರ್ಟಿ ಆಫೀಸು. ಇಲ್ಲಿ ಯಾವುದೋ ಒಂದು ಕಡೆ ನ್ಯೂನ್ಯತೆ ಇದೆ, ಇಲ್ಲ ಅದಲ್ಲ, ನ್ಯೂನ್ಯತೆ ಇದೆ, ಇಚ್ಛಾಶಕ್ತಿ ಕಡಿಮೆ ಇರ್ಬೋದು, ಅಥವಾ ಅವರು ಪಕ್ಷ ಬಿಟ್ಟು ಹೋಗಬೇಕು ಅಂತ ಅವ್ರದ್ದೇನಾದ್ರೂ ವಿಚಾರ ಇರ್ಬೋದು, ಅಥವಾ ಯಾಕಪ್ಪ ಇದರಲ್ಲಿ ನಂಗೆ ಬೇಡ ಅಂತ ಹೇಳ್ಬೋದು. ಇಟ್ ಇಸ್ ಅವ್ರದ್ದು ಇಂಡಿವಿಜುವಲಿಟಿ ಇದೆ. ಅವರು ನಾವು ವಿ ಕಾಂಟ್ ಸ್ಟ್ರೆಸ್ ಅಂದ್ರೆ ಯಾರಿಗೆ ನಾವು ಫೋರ್ಸ್ಬಲ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇವಾಗ ಎಲೆಕ್ಷನ್ ಡಿಕ್ಲೇರ್ ಆಗಿದೆ. ಆಸ್ ಪರ್ ಎಲೆಕ್ಷನ್ ರಿಟರ್ನಿಂಗ್ ಕಮಿಷನರ್ ಯಾವುದೇ ಒಂದು ಪಕ್ಷ ನೋಂದಾಯಿತ ಅದ್ರ ಒಂದು ಸಿಸ್ಟಮ್ ಇರುತ್ತೆ, ಅದ್ರ ಪ್ರಕಾರ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ.
ಪಕ್ಷ ನೋಂದಣಿ ಆದ್ಮೇಲೆ ನಾವು ಸುಮ್ಮನೆ ಕೂಡ್ಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ಕಂಟ್ರೋಲ್ ಬೈ ದ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ. ಎಲ್ಲ ಒಂದ್ ಕಡೆ 2 ವರ್ಷದಿಂದ ಎಲ್ಲ ಕಡೆ ಕಾರ್ಯಕರ್ತರೆಲ್ಲ ಹಂಚಿಕೆ ಆಗಿದಾರ, ಸರಿ. ಬೇರೆ ಬೇರೆ ಪಕ್ಷಕ್ಕೆ ಹೋಗಿದಾರ. ಕಾರ್ಯಕರ್ತರು ಅವ್ರ ಮನಸ್ಸಿನಲ್ಲಿ ಏನಿರುತ್ತೆ ಅವ್ರು ಮಾಡ್ತಾರೆ. ನಾವು ಹೇಳಿದ ತಕ್ಷಣ ಅವರು ಇಲ್ಲ. ಈಗ ಜನರು ವೋಟ್ ಹಾಕ್ತಾರೆ, ಅವ್ರಿಗೆ ಯಾರಿಗೆ ಹಾಕ್ಬೇಕನ್ನಿಸ್ತು ಅವ್ರು ಹಾಕ್ತಾರೆ. ಇಟ್ ಈಸ್ ಎ ಕ್ಲೋಸ್ ಸರ್ಕ್ಯೂಟ್. ಸೊ ನಾವು ಪ್ರಿಡಿಕ್ಷನ್ ಮಾಡ್ಬೋದು, ಬಟ್ ನಾವು ರಿಸಲ್ಟ್ ಕೊಡ್ಲಿಕ್ಕೆ ನಮ್ಮ ಕೈಯಲ್ಲಿ ಇರೋದಿಲ್ಲ. ಎಲ್ಲ ಒಂದ್ ಕಡೆ ನೀವು ಸದಸ್ಯತ್ವಕ್ಕೆ ಹೋದಾಗ ಬಿಜೆಪಿ ಜೊತೆ ಅಲಿಯನ್ಸ್ ಇದೆ ಅಂದಾಗ ಏನ್ ಮಾಡ್ತೀರಾ ಅಂತ? ಸರ್, ಬಿಜೆಪಿ ಜೊತೆಲೆ ಅಲಯನ್ಸ್ ಇದೆ ಅಂತ ಹೇಳಿ ಓಪನ್ ಇದೆ, ಯಾವ್ದು ಇಲ್ಲಿ ಮುಚ್ಚಾಣಿಕೆ ಇಲ್ಲ. ಇಲ್ಲಿ ಸೀಟ್ ಶೇರಿಂಗ್ ಆಗುತ್ತೆ. ಆ ಕಾನ್ಸ್ಟಿಟ್ಯೂಷನ್ ಜೆಡಿಎಸ್ ಎಷ್ಟು ವೋಟ್ ಪರ್ಸೆಂಟೇಜ್ ತಗೊಂಡಿದೆ, ಬಿಜೆಪಿ ಎಷ್ಟು ವೋಟ್ ಪರ್ಸೆಂಟೇಜ್ ತಗೊಂಡಿದೆ. ಸೊ ಅಲ್ಲಿ ಯಾರಿಗೆ ಅಲಾಟ್ಮೆಂಟ್ ಕೊಡಬೇಕು ಅಂದ್ರೆ ನಮ್ದು ಬಿಜೆಪಿ ಮತ್ತು ಜೆಡಿಎಸ್ ಇಸ್ ದ ರೀಜನಲ್ ಪಕ್ಷ. ಸೊ ದ ಮೋರ್ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದಿ ರೀಜನಲ್ ಪಕ್ಷ. ವಿಶೇಷವಾಗಿ ಇಲ್ಲಿ ನಾವು ಮೀಟಿಂಗ್ ಕರೆದಿದ್ದು ಇವತ್ತು ರೆಸ್ಪೆಕ್ಟ್ ಮಾಡ್ತಾ ಇದ್ದು ಯಾಕೋಸ್ಕರ ಅಂದ್ರೆ ಈಗ ನಾವು ಎಲ್ಲಿ ಹಳ್ಳಿ ಹೋಗಿದ್ದೇವೆ. ಕೆಲವೊಬ್ಬರಿಗೆ ಏನಿದೆ ನಾವು ಪಕ್ಷ ಸಂಘಟನೆ ಇಲ್ಲ, ಕಾರ್ಯಕರ್ತರಿಲ್ಲ, ವರ್ಕರ್ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಕೆಲವೊಬ್ಬರು. ನಾವು ಏನ್ ಸಂಘಟನೆ ಮಾಡ್ತಾ ಇದ್ದೇವೆ, ಬೂತ್ ವೈಸ್ ಹೋಗಿ ಏನದ ಅಂತ ಎಲ್ಲರಿಗೆ ಮೀಟ್ ಆಗ್ತಾ ಇದ್ದೇವೆ, ಮೆಂಬರ್ಶಿಪ್ ಮಾಡ್ತಾ ಇದ್ದೇವೆ. ನಾವು ಎಲ್ಲಾ ಸಂಘಟನೆ ಇದೆ, ಎಲ್ಲಾ ರೆಸ್ಪಾನ್ಸ್ ಸಿಗ್ತಾ ಇದೆ. ನಾವು ಮೆಂಬರ್ಶಿಪ್ ಮಾಡಿದೆವು. ಮತ್ತೆ ಮೇರಾಜುದ್ದೀನ್ ಪಟೇಲ್ ಸಾಹೇಬ್ ಇರತನ ಏನ್ ಕೆಲಸ ಆಗಿದೆ ಅಂಬುದು ಜನರಿಗೆ ಎಷ್ಟು ಗೊತ್ತಿದೆ. ಅದು ಅವ್ರ ಮ್ಯಾಲ ಏನಿದೆ ಅಂದ್ರೆ ಇನ್ನ ನಮ್ಮ ವರ್ಕರ್ ಒಬ್ಬರಿಗೆ ಏನದ ಅಂದ್ರೆ ಅಲ್ಲಿಂದ ಬಿಟ್ಟಿಲ್ಲ. ಯಾವ ಊರಿಗೆ ಹೋಗ್ತಾ ಇದೀವೋ ಆ ಹಳ್ಳಿದಾಗ ಏನದ ಅಂದ್ರೆ ನಮ್ ವರ್ಕರ್ ಇಲ್ಲಿಂದ ಅಲ್ಲೇ ಮಜಬೂರಿ ಏನಾಗಿದೆ ಅಂದ್ರೆ ಕೆಲವೊಬ್ಬರು ನಾಯಕರು ಏನಿದೆ ಅಂದ್ರೆ ನೋಡ್ತಾ ಇಲ್ಲ. ಅದಕ್ಕಾಗಿ ಏನದ ಅಂದ್ರೆ ಎಲ್ಲ ವರ್ಕರ್ ಅವ್ರವ್ರ ಜಾಗದಾಗ ಇದ್ದಾರೆ. ಈಗ ಏನಿದೆ ಅಂದ್ರೆ ಇಲ್ಲಿಂದ ಹಿಡ್ಕೊಂಡು ನಾವು ನಮ್ಮ ರಿಕ್ವೆಸ್ಟ್ ಮಾಡ್ಕೊತೇವು ನಮ್ಮ ವರ್ಕರ್ಗಳಿಗೆ. ತಾವ್ ಎಲ್ಲಿ ಇದ್ರು ಈಗ ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತಾ ಇದಾವ, ತಾವ್ ಎಲ್ಲರೂ ಬಂದೇನದ ಅಂದ್ರೆ ಮೆಂಬರ್ಶಿಪ್ ಆಗ್ಬೇಕು. ಮತ್ ಮೆಂಬರ್ಶಿಪ್ ಆಗ್ರಿ. ಯಾಕಂದ್ರೆ ಜನತಾ ದಳದಾಗ ನಿಮ್ಗೆ ಎಷ್ಟು ರೆಸ್ಪೆಕ್ಟ್ ಇದೆ, ಮಾತು ಹೇಳಿಕಾಗಲಿ ಅಥವಾ ನೀವು ಇಂಡಿಪೆಂಡೆಂಟ್ ಆಗಿ ನೀವು ಏನ್ ಮಾಡ್ಬೋದು. ಈಗ ನೋಡಿದ್ರಿ, ಈಗ ಉದಾಹರಣೆಗೆ ಹೇಳ್ತೇನೆ. ಈಗ ತುಳುಗುಪ್ಪ ನೋಡ್ರಿ, 4 ದಿವಸ ಆಗಿಲ್ಲ ಇದು ಮುನ್ಸಿಪಲ್ ಚೇರ್ಮನ್ ಉಪಾಧ್ಯಕ್ಷ ಎಲ್ಲ ಬದಲಾವಣೆ ಮಾಡಿ, ಅದಕ್ಕಾಗಿ ಅಲ್ಲಿ ಚೇರ್ಮನ್ ಏನಾರ ಮಾಡ್ಬೇಕು ಅಂದ್ರೆ ಈ ತರ ಒಂದ್ ಪ್ಲಾನ್ ಮಾಡ್ತಾರ, ಖಲಾಸ್ ಹೋಗ್ಬೇಕು ಮತ್ತೆ ಬೇರೆ. ಅದಕ್ಕಾಗಿ ಇಲ್ಲಿ ಇಂಡಿಪೆಂಡೆಂಟ್ ಆಗಿದ್ದೀರಿ, ತಾವೆಲ್ಲರೂ ಬರ್ರಿ. ಮತ್ತ ಹಿಂದೆ ಏನದ ಅಂದ್ರೆ ಮಾಡಂತ ಕೆಲ್ಸಗಳು ಮೇರಾಜುದ್ದೀನ್ ಪಟೇಲ್ ಆಗ್ಲಿ, ದೇವೇಗೌಡರು ಆಗ್ಲಿ, ಕುಮಾರಣ್ಣವ್ರಾಗ್ಲಿ. ಈಗ ಹುಮ್ನಾಬಾದ್ದ ಒಂದು ಉದಾಹರಣೆ ತಗೋರಿ, ಆಸ್ಪತ್ರೆ ತಗೋರಿ. ದೊಡ್ಡ ಎಷ್ಟು ಜನರು ಏನದ ಅಂದ್ರೆ ಇವತ್ತು ನೆನ್ಪು ಮಾಡ್ಕೋತಾರಲ್ಲಿ ಆಸ್ಪತ್ರೆಗೆ ಹೋದಾಗ ನೀರಿನ ವ್ಯವಸ್ಥೆ ಆಗ್ಲಿ. ಇವತ್ತು ನೋಡ್ರಿ ಚುಡುಗುಪ್ಪಲ್ಲಿ ಅಲ್ಲಿ ಬಂದಾಯಿಕಳಿಂದ ಏನದ ಅಂದ್ರೆ ನೀರಿನ ವ್ಯವಸ್ಥೆ ಮಾಡ್ತಾರೆ. ಈ ಸಲ ನೀರ್ ಕುಡಿಲಕ್ ಸಿಕ್ಕಿಲ್ಲ, ಮಂದಿಗೆ ಬಹಳಷ್ಟು ಜನರು ಏನದ ಅಂದ್ರೆ ಪರದಾಟ ಮಾಡ್ಕೊಂಡ್ರು. ಅಲ್ಲಿಂದ ಏನದ ಪುನಃ ಆಯ್ತು, ಬೋರ್ವೆಲ್ ಎಲ್ಲಿ ಹೋದು, ಮೋಟರ್ಗಳು ಎಲ್ಲಿ ಹೋದು, ಇದು ಬಾವಿಗಳದ ಮೋಟರ್ಗಳು ಎಲ್ಲಿ ಹೋದು, ನೀರಿನ ಅಗತ್ಯ ಇದು ವ್ಯವಸ್ಥೆ ಮಾಡಿದ್ರು. ನಿಜವಾಗ್ಲೂ ಹೇಳ್ತೀನಿ, ಹುಮ್ನಾಬಾದ್ಗೆ ನೀರಿನ ಒಂದ್ ಹನಿ ಬಿ ಕಮ್ಮಿ ಬೀಳಲ್ಲ. ಈಗ ಹುಮ್ನಾಬಾದ್ದಾಗ ಎಷ್ಟು ಪದಾರ್ಥ ಆಯ್ತಾರ ಗೊತ್ತದ, ನೀವೆಲ್ಲ ನೋಡ್ತಾ ಇದ್ರಿ, ಪ್ರೆಸ್ ಮೀಟ್ ಮಾಡಿರಿ, ನೋಡಿರಿ. ಇಷ್ಟ ಹೇಳೋದ ಅಂದ್ರೆ ಪ್ರಾಬ್ಲಮ್ ಆಗಿರ್ತಾರ. ಎಲ್ಲಿ ಹೋದವು ಎಲ್ಲ ಅಂತೂ ಇಂಥವ್ ಅನೇಕ ಕಾರ್ಯಕ್ರಮಗಳವ. ಇಲ್ಲಿ ಏನದ ಅಂದ್ರ ITI ಕಾಲೇಜ್ ಆಗ್ಲಿ, ಡಿಗ್ರಿ ಕಾಲೇಜ್ ಆಗ್ಲಿ, ಇದು ಜನರಿಗೋಸ್ಕರ ಮಾಡಿದನು. ಇದು ಜನತಾ ದಳದವ್ರೆ ಮಾಡಿದಿದೆ. ಇವತ್ತು ಜನರಿಗೆ ಎಲ್ಲರಿಗೂ ಗೊತ್ತಿದೆ, ಓಟಿಸ್ಗಳಿಗೆ, ರೈತರಿಗೆ ಗೊತ್ತಿದೆ. ಸಾಲ ಮನ್ನಾ ಆಗಿದೆ, ಮೇರಾಜುದ್ದೀನ್ ಪಟೇಲ್ ಕುಮಾರಣ್ಣ ಮಾಡಿದ್ರು. ಯಾರು ಮಾಡ್ಯಾರ ಹೇಳ್ರಿ? ಇವತ್ತು ಏನಿದೆ ಹೇಳ್ರಿ? ರೈತರ ಪರಿಸ್ಥಿತಿ ಕಂಗಾಲಾಗ್ತಿದ್ದಾರೆ. ಇಂಥ ಪರಿಸ್ಥಿತಿ ಇದೆ ರೈತರ. ಒಂದ್ ಮಾತು ಯಾರು ಎತ್ತಾ ಇಲ್ಲ. ಖಾಲಿ ನೀವು ನೋಡ್ರಿ, ಮೀಡಿಯಾದಾಗ ನಾವ್ ಇಷ್ಟ ಮಾಡ್ದೇವು, ಪೇಪರ್ದಾಗ ನಾವ್ ಇದು ಮಾಡ್ದೇವು, ಜಾರಿಯಲ್ಲಿ ಏನ್ ಬಿ ಇಲ್ಲ. ಇವತ್ತು ಬಿತ್ತೋಕೆ ಚಾಲು ಆಗ್ಯಾವ. ಕೆಲವು ಕಡೆ ಏನದ ಆದ್ರೆ ಬೀಜ ಗೊತ್ತಕ ಇಲ್ಲ. ನಾವು ರೈತರಿಗೆ ನೋಡ್ತಾ ಇದ್ದೇವಿ, ಬೀಜ ಸರಿಯಾದಾಗ ತುಂಬಾ ಪ್ರಾಬ್ಲಮ್ ಆಗಿದೆ. ಅದಕ್ಕಾಗಿ ಏನದ ಅಂದ್ರೆ ನಮ್ಮ ಸಂಘಟನೆ ಇಲ್ಲ ಅಂತಿಲ್ಲ, ಬಿಲ್ಕುಲ್ 100% ಸಂಘಟನೆಯಾಗಿದ್ದೇವ್ರಿ. ಸಂಘಟನೆ ನಡೀತಾ ಇದೆ, ಎಲ್ಲ ನಮ್ ಕಾರ್ಯಕರ್ತರು ಇದ್ದಾರ. ನಾವು ಕಾರ್ಯಕರ್ತರಿಗೆ ಇನ್ನೂ ಒಂದ್ಸಲ ಏನದ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಎಲ್ಲರೂ ತಾವು ಬರ್ರಿ. ಇಲ್ಲಿ ಬಂದ್ ಏನದ ಅಂದ್ರೆ ಸಂಘಟನೆ ಏನದ ಅಂದ್ರೆ ಮಾಡ್ರಿ. ಒಂದ್ ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ. ಇದೇ ಚುನಾವಣೆದಾಗ ಜನರು ಇದು ಬಿಜೆಪಿ ಕಾಂಗ್ರೆಸ್ ತಕ್ಕ ಪಾಠ ಕಲಿಸ್ತಾರ ಅಂತ ಹೇಳಿ ನನಗೇನದ ಅಂದ್ರೆ ಒಂದು ವಿಶ್ವಾಸ ಇದೆ. ಯಾಕಂದ್ರೆ ಇದು ಕೆಲಸ ಮಾಡಿರ್ತಾರೆ, ಒಂದ್ ದೊಡ್ಡ ಕೆಲಸ ಅಂತೂ JDS ದಾಗೆ ಆಯ್ತು. ಅಲ್ಲಿ ಏನಾದ ಕೂಡ ಆಯ್ತು, ಖಾಲಿ ಆಶ್ವಾಸನೆಗಳವ. ನೋಡತ್ತಿರ್ಲ ವೇದಿಕೆ ಮ್ಯಾಲ ಹೋದ್ರೆ ಸರ್ಕಾರಿ ವೇದಿಕೆ ಮ್ಯಾಲ ಜನರ ಕೆಲಸ ಆಗ್ಬೇಕು, ಜನರ ಮಾತಾಡ್ಬೇಕು, ಜನರ ಅಭಿವೃದ್ಧಿ ಇದು ಮಾಡಿದ್ದೇವೆ ಅಂತ ಹೇಳ್ಬೇಕು. ಅಲ್ಲಿ ನೋಡ್ತೀರಿ ವೇದಿಕೆ ಮೇಲ, ಅದು ಯಾವ್ದು ವೇದಿಕೆ? ಅದು ಸರ್ಕಾರಿ ವೇದಿಕೆ. ಸರ್ಕಾರಿ ವೇದಿಕೆ ಇದೆ, ಅದು ಪ್ರೈವೇಟ್ ವೇದಿಕೆ ಅಲ್ಲದು.
ಅಂತ ಜಾಗದಾಗ ಏನಾದ್ರು ನಾ ಇದು ಮಾಡಿದ ನೀ ಇದು ಮಾಡಿದ ನಾ ಇದು ಮಾಡಿದ ಯಪ್ಪ ನೀವು ಜಗಳ ಮಾಡ್ಬೇಕಂದ್ರೆ ಪ್ರೈವೇಟ್ ಇಲ್ಲಿರ ಒಂದು ಮೈದಾನ ನೋಡ್ಕೋರಿ, ಅಲ್ಲಿ ಹೋಗಿ ಜಗಳ ಮಾಡ್ಕೋರಿ. ನೀವು ಸರ್ಕಾರಿ ವೇದಿಕೆ ಮೇಲೆ ಜಗಳ ಮಾಡ್ತೀರಿ ಅಂದ್ರೆ ಇದು ಏನದ ಹೇಳಿ ನಾವು. ಇದು ಜನರು ಗಮನಿಸ್ತಾ ಇದ್ದಾರ, ನೋಡ್ತಾ ಇದ್ದಾರ. ಇದು ನಾವು ಯಾಕೆ ಹಾಕಿದೆವು, ಜನರು ನಾವು ಎಲ್ಲ ಓಟ್ ಹಾಕಿದ್ದೇವೆ ಅಂದ್ರೆ ಏನಾದ್ರು ಒಂದು ಅಭಿವೃದ್ಧಿ ಮಾಡ್ತಾರ ಅಂತೇಳಿ ನಾವು ಓಟ್ ಹಾಕ್ತೀವಿ. ನೀವು ಜಗಳ ನಮಗ್ ತೋರಿಸ್ತೀರಿ, ಇದು ಜಗಳ ಮಾಡ್ತೀರಿ, ಇಂತ ಅವಾಚ್ಯ ಪದಗಳು ಬಳಸ್ತೀರಿ ಅಂದ್ರೆ ಜನರು ಏನ್ ಮಾಡ್ಬೇಕು ಹೇಳ್ರಿ ನೀವು ಕಾಲ. ಅದಕ್ಕಾಗಿ ನಮ್ಮ ಇದು 3ನೇ ಸಲ ಹೇಳ್ತೀನಿ, JDS ಕಾರ್ಯಕರ್ತರು ವರ್ಕರ್ಗಳು ತಾವು ಎಲ್ಲರ ಒಕ್ಕಟ್ಟಾಗಿರಿ, ಸಂಘಟನೆ ಮಾಡಮೆ. ಈಗ ಮತ್ತೇನದ ಅಂದ್ರೆ ಮುಂದಿನ ದಿನಗಳಲ್ಲಿ ಮಾಡಂತ ಕೆಲಸಗಳು JDS ಮತ್ ಅಧಿಕಾರ ಬರಂತ ಏನದ ಅಂದ್ರೆ ಪೂರ್ತಿ ಪೊಸಿಷನ್ ಇದೆ. ಕುಮಾರಣ್ಣವ್ರು ಏನದ ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರ. ಮತ್ ನಮ್ದು ಏನದ ಸಿದ್ಧಾಂತ, ನಮ್ ಪಕ್ಷದ ಸೆಕ್ಯುಲರ್ ಸಿದ್ಧಾಂತ ಅವ, ಅದು ಸಿದ್ಧಾಂತ ತಗೊಂಡೇ ಏನದ ಅಂದ್ರೆ ನಾವು ಮುಂದೆ ಓಡ್ತಾ ಇದ್ದೀವಿ. ಮತ್ತ ಅದು ಸಿದ್ಧಾಂತ ತಗೊಂಡೇ ಏನದ ಅಂದ್ರೆ ನಾವು ಜನರ ಹತ್ತಿರ ಹೋಗ್ತಾ ಇದ್ದೀವಿ. ಸರ್ ಇಷ್ಟೆಲ್ಲ ಪ್ರಾಬ್ಲಮ್ ಹೇಳಿದ್ರಿ, ಅಲಿಯನ್ಸ್ ಬಿಜೆಪಿ ಜೊತೆನೆ ಇದೆ, ಅವ್ರಿಗೆ ಆ ಶಾಸಕರಿಗೆ ಯಾಕೆ ತಂದಿಲ್ಲ ಗಮನಕ್ಕೆ ಅಂತ? ಯಾವ್ದು ನಿಮ್ JDS ಅಲಯನ್ಸ್ ಬಿಜೆಪಿ ಜೊತೆನೆ ಇದೆ, ಇಲ್ಲಿ ಬಿಜೆಪಿ ಶಾಸಕರೇ ಇದ್ದಾರೆ, ಸರ್, ಅವ್ರ ಗಮನಕ್ಕೆ ಯಾಕೆ ತಂದಿಲ್ಲ ನೀವು ಅಂತ? ನಾವು ಒಂದು ಉದಾಹರಣೆ ಹೇಳ್ತೀನಿ. ಇದಕ್ಕಿಂತ ಹಿಂದೆ ಏನದ ಅಂದ್ರೆ ಇದು ಫಸ್ಟ್ ಮೊದಲು ಆಗ್ತಾ ಇಲ್ಲ, ಒಂದು ನಿಮಿಷ, ಇದು ಮೊದಲು ಆಗ್ತಾ ಇಲ್ಲ. ಎಲ್ಲಿ ಬಿ ಥರ್ಡ್ ಫ್ರಂಟ್ ಏನ್ ಪಕ್ಷ ಇದೆ, ಅಥವಾ ಮಾಯಾವತಿ ಆಗ್ಲಿ ಅಥವಾ ಬೇರೆದವ್ರು ಏನೋ ಬಹಳಷ್ಟಿದೆ ಉದಾಹರಣೆಗಳು. ಇಂಥವ್ ಒಂದೇನದ ಅಂದ್ರು ಒಂದೇನೋ ಅಭಿವೃದ್ಧಿ ಪಡಿಸ್ಬೇಕಂತ ಹೇಳಿ ಒಂದ್ ಸಪೋರ್ಟ್ ಮಾಡಿದಾರೆ. ಅಭಿವೃದ್ಧಿ ಮಾಡಬೇಕು, ದೊಡ್ಡ ಕೆಲಸ ಆಗಬೇಕು ಅಂತ ಹೇಳಿ ಏನದ ಅಂದ್ರೆ ಅದಕ್ಕಾಗಿ ಏನದ ಅಂದ್ರು ಸಪೋರ್ಟ್ ಮಾಡಿದಾರೆ, ಬೇರೆ ಯಾವುದಕ್ಕೋಸ್ಕರ ಮಾಡಿಲ್ಲ. ತಾವ್ ಹೇಳಿದ್ರಿ ಆಸ್ಪತ್ರೆ ಹೇಳಿದ್ರಿ, ನೀರಿನ ಹೇಳಿದ್ರಿ, ಮೋಟಾರ್ ಹೇಳಿದ್ರಿ. ಹುಮ್ನಾಬಾದ್ ನಲ್ಲಿ ಬಿಜೆಪಿ ತಮ್ಮ ಅಲಯನ್ಸ್ ಇರುವಂತ ಶಾಸಕರೇ ಇದ್ದಾರೆ, ಅವ್ರ ಗಮನಕ್ಕೆ ಇಷ್ಟ ದಿನ ಯಾಕೆ ತಂದಿಲ್ಲ ನೀವು ಅಂತ? ಸರ್, ಇದು ಜನರೇನಿದೆ ಗೊತ್ತು, ಪೂರಾ ಮಂದಿ ಜನರ ನೋವೇ ಪ್ರೆಸ್ನವ್ರು ಇದ್ರಿ, ತಾವು ಖುದ್ ಏನದ ಅಂದ್ರೆ ಮೀಟ್ ಮಾಡಿರಿ, ಪ್ರೆಸ್ ಮೀಟ್ ಮಾಡ್ರಿ. ಜನರು ಏನಿದೆಯಾ ಅಂದ್ರು ಕೊಡಗಳು ತಗೊಂಡು ಮುನ್ಸಿಪಾಲಿಟಿ ಹತ್ತಿರ ಏನದ ಅಂದ್ರು ಇದು ಹೇಳ್ತಾ ಇದಾರ. ನಾವು ಹೇಳ್ಬೇಕಂತ ಏನು ವಿಶೇಷ ಇಲ್ಲ. ಜನರು ಟೋಟಲಿ ವೋಟರ್ಸ್ ಅವ್ರಿಗೆ ವೋಟ್ ಯಾರು ಹಾಕಿದಾರ ಅಂತವ್ರೆಲ್ಲ ಗಮನದಾಗ ತಂದಾರೆ ಅವರಿಗೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ, ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.